ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತಿನ ರೆಸಿಪಿ ಬಂದು ಒತ್ತು ಶಾವಿಗೆ ಉಪ್ಪಿಟ್ಟು. ಈ ಒತ್ತು ಶಾವಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ ಶಾವಿಗೆಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಉಪ್ಪಿಟ್ಟು ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಹೆಚ್ಚು ಹೆಲ್ತಿಯಾಗಿರೋಂತಹ ಒಂದು ರೆಸಿಪಿಯನ್ನು ನೋಡೋಣ ಬನ್ನಿ. ಈ ಒತ್ತು ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ನಾನು ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಮೊದಲಿಗೆ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಅರಿಶಿಣ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆಗೆ ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಜೊತೆಗೆ ಈ ಒತ್ತು ಶಾವಿಗೆ ಮಾಡಬೇಕಂದ್ರೆ ನಾವು ಈ ಶಾವಿಗೆನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಈ ಶಾವಿಗೆ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಇನ್ನೂ ಒಂದು ಸಾರಿ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಈ ಶಾವಿಗೆ ಮಾಡಿದ ತಕ್ಷಣ ನಾವು ಒಗ್ಗರಣೆಗೆ ಹಾಕಬಾರ್ದು, ಏಕೆಂದರೆ ಸ್ವಲ್ಪ ಬಿಸಿ ಕಡಿಮೆ ಆಗಬೇಕು. ನೋಡಿ, ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ. ಆರಿಕೊಂಡ್ರೆ ಇಷ್ಟು ರೀತಿಯಾಗಿ ಉಡಿಯಾಗಿರುತ್ತೆ. ಇಷ್ಟು ಉಡಿಯಾಗಿ ಬರಬೇಕು ಅಂದರೆ ಯಾವ ರೀತಿ ಮಾಡೋದು ಅಂತ ನೀವು ಡಿಸ್ಕ್ರಿಪ್ಷನ್ಲಿ ಇನ್ನೊಮ್ಮೆ ಚೆಕ್ ಮಾಡಿ. ಹಾಗಾದರೆ ಬನ್ನಿ, ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ಒಗ್ಗರಣೆ ನಾನು ಸ್ಟವ್ ಹಚ್ಚಿ ಬಾಣಲೆಯನ್ನು ಇಟ್ಟಿದ್ದೀನಿ. ಅದಕ್ಕೆ ಒಂದು 6ರಿಂದ 7 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಮೊದಲು ನಾವು ಕಡಲೆ ಬೀಜನ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಂಡು ಬಿಡೋಣ, ಏಕೆಂದರೆ ಅದು ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಕಡಲೆ ಬೀಜ ನೀಟಾಗಿ ಫ್ರೈ ಮಾಡ್ಕೊಂಡು ಬಿಡೋಣ. ನೋಡಿ, ಕಡಲೆ ಬೀಜ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ. ನೋಡಿ, ಈಗ ಇದೇ ಬಾಣಲೆಗೆ ನಾನು ತೊಗೊಂಡಿರೋಂಥ ಸಾಸಿವೆ, ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಎಲ್ಲ ಸಿಡಿದಾದ್ಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನು ಒಟ್ಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಸಿಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ, ಮೆಣಸಿನಕಾಯಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ತೊಗೊಂಡಿರೋಂಥ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿಯನ್ನು ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಬೇಯಿಸ್ಕೊಳ್ಳೋಣ. 1-2 ನಿಮಿಷ ಬೇಯುತ್ತಿದ್ದು ಅಲ್ಲಿ ನೀವು ತಿರುಗಿಸ್ತಾ ಬೇಯಿಸ್ಕೊಳ್ಳಿ. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಿದೆ. ಈ ಒಂದು ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ, ಏಕೆಂದರೆ ಆಲ್ರೆಡಿ ಶಾವಿಗೆಗೂ ಉಪ್ಪು ಹಾಕಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿಗಾಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪೌಡರ್ನ ಸೇರಿಸ್ಕೊಳ್ಳೋಣ. ಹಾಕಿ ಎಲ್ಲವನ್ನು ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಉಪ್ಪೆಲ್ಲ ಈರುಳ್ಳಿಗೆ 1 ನಿಮಿಷ ಹತ್ಕೊಳ್ಳಿ. ಆಮೇಲಿಂದ ನಾವು ಶಾವಿಗೆ ಸೇರಿಸಬೇಕಾಗುತ್ತೆ. ನೋಡಿ, ಉಪ್ಪೆಲ್ಲ ಅಂಟಿದೆ. ಈಗ ನಾವು ತೊಗೊಂಡಿರೋಂಥ ಶಾವಿಗೆನ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಬಿಡಿಯಾಗಿರಬೇಕು. ತೊಗೊಂಡು ಶಾವಿಗೆನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಎಳೆಯಾಗಿದೆ. ಈ ರೀತಿ ಎಳೆಯಾಗಿ ಬರಬೇಕು ಶಾವಿಗೆ. ಆಗ ಉಪ್ಪಿಟ್ಟು ಮುದ್ದೆ ಆಗಲ್ಲ, ಬಿಡಿಯಾಗಿ ಆಗುತ್ತೆ. ಈಗ ನಿಧಾನವಾಗಿ ನೀಟಾಗಿ ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಿ. ಈ ರೀತಿ ನಾವು ಶಾವಿಗೆನ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಾವು ಹೊರಗಡೆಯಿಂದ ತಗೊಂಬರೋ MTR ಆಗಿರಲಿ, ಅನ್ನದ ಶಾವಿಗೆಗಿಂತೂ ತುಂಬ ಚೆನ್ನಾಗಾಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಹೆಲ್ತಿಗೂ ಇದು ಮನೆಯಲ್ಲಿ 2 ಸಾರಿ ಬೇಯಿಸಿರ್ತೀವಲ್ಲ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯ ರೆಸಿಪಿ ಇದು. ನೋಡಿ, ಎಷ್ಟು ಬಿಡಿಯಾಗಿದೆ. ಸ್ವಲ್ಪ ಸಹ ಮುದ್ದೆ ಥರ ಆಗಲ್ಲ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಜೊತೆಗೆ ನಾವು ಮೊದಲೇ ಕರೆದಿಟ್ಕೊಂಡಿದ್ವಲ್ಲ ಆ ಕಡಲೆ ಬೀಜನ ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡೋಣ. ಅಲ್ಲಿಗೆ ರುಚಿಕರವಾದಂತಹ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ.
ನೋಡ್ತಾ ಇದ್ದೀರಲ್ಲ, ರುಚಿಕರವಾದ ಹಾಗೂ ಹೆಲ್ದಿಯಾದಂತಹ ಶಾವಿಗೆ ಉಪ್ಪಿಟ್ಟು, ಅದರಲ್ಲೂ ಒತ್ತು ಶಾವಿಗೆ ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.